ಎಲ್ಲರಿಗೂ ನಮಸ್ಕಾರ. ಹೆಂಗಿದ್ದೀರಾ ಎಲ್ಲ? ಆಹಾ ಅದ್ಭುತ ರುಚಿ ಚಾನಲ್ಗೆ ಸ್ವಾಗತ. ನಾವಿವತ್ತು ಡಿಫ್ರೆಂಟಾಗಿ ಎಣ್ಣೆ ಬದನೆಕಾಯಿ ಮಾಡ್ತಾ ಇದ್ದೀವಿ. ಸಿಂಪಲ್ ಆಗಿ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಯಾರಿಗೆಲ್ಲ ಎಣ್ಣೆ ಬದನೆಕಾಯಿ ಅಂದರೆ ತುಂಬ ಫೇವ್ರೆಟ್ ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಮೊದಲಿಗೆ ನಾನು 4 ಕಪ್ಪು ಬದನೆಕಾಯಿನ ತಗೊತಾ ಇದ್ದೀನಿ. ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಂಡು ಮಾಮೂಲಿ ಮೀಡಿಯಮ್ ಸೈಜಲ್ಲಿ ರೌಂಡ್ ಕಟ್ ಮಾಡ್ಕೊಳ್ಳಿ. ತುಂಬ ಮಂದಕ್ಕೂ ಅಲ್ಲದೆ ತುಂಬ ತೆಳ್ಳಕ್ಕೂ ಅಲ್ಲದೆ ಮೀಡಿಯಮ್ ಆಗಿ ಕಟ್ ಮಾಡಿಕೊಂಡು ನೀರಲ್ಲಿ ಹಾಕ್ಕೊಳ್ಳಿ. ಇದು ಕಪ್ ಆಗದೆ ಇರೋ ಕಾರಣ ಇದನ್ನು ನೀರಲ್ಲಿ ಹಾಕ್ಕೊಂಡು ಇಟ್ಕೋತಾ ಇದ್ದೀವಿ. ಈಗ ಇದಕ್ಕೆ ಮಸಾಲ ಪೌಡರ್ನ ರೆಡಿ ಮಾಡ್ಕೋಬೇಕು. ಮೊದಲಿಗೆ 1 ಚಮಚ ಖಾರದ ಪುಡಿ, 1 ಚಮಚ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಇದರ ಜೊತೆಗೆ ಈ ಮಸಾಲ ಬದನೆಕಾಯಿಗೆ ಚೆನ್ನಾಗಿ ಅಂಟ್ಕೊಳೋಕ್ಕೋಸ್ಕರ 2 ಚಮಚ ಅಷ್ಟು ಕಾರ್ನ್ಫ್ಲೋರ್ ಹಾಕ್ತಾ ಇದ್ದೀನಿ. ಆಮೇಲೆ ಇನ್ನೊಂದು ಚಮಚ ಗರಂ ಮಸಾಲವನ್ನು ಹಾಕ್ಕೊಂಡು ಚೆನ್ನಾಗಿ ವಾಟರ್ ಹಾಕದೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಒಂದೊಂದೇ ಅವಾಗೆ ಕಟ್ ಮಾಡ್ಕೊಂಡಿದ್ದಂಥ ಬದನೆಕಾಯಿನ ಆ ಪೌಡರಲ್ಲಿ ಅದ್ದುತ್ತಾ ಎಣ್ಣೆಯಲ್ಲಿ ಬಿಡಬೇಕು. ಅದು ಡ್ರೈ ಆಗಿ ರೋಸ್ಟ್ ಮಾಡ್ಕೋಬೇಕು, ಡೀಪ್ ಫ್ರೈ ಮಾಡ್ಕೊಂಡಿರ. ಲೈಟ್ ರೋಸ್ಟ್ ಮಾಡ್ಕೊಳ್ಳಿ. ಅಂದರೆ ಕೆಳಗಡೆ ಒಂಚೂರು ಆಯಿಲ್ ಹಾಕಿ ಅದರ ಮೇಲೆ ಬದನೆಕಾಯಿ ಪೀಸ್ನ ಇಟ್ಟು ಅದರ ಮೇಲೆ 1 ಚಮಚ ಅಷ್ಟು ಆಯಿಲ್ನ ಹಾಕಿ ಅಷ್ಟೇ. ಆ್ಯಂಡ್ ಈ ರೋಸ್ಟ್ ಮಾಡಿರುವಂಥ ಬದನೆಕಾಯಿ ಪೀಸ್ನ ನೀವು ಎಲ್ಲದಕ್ಕೂ ನಂಚ್ಕೊಂಡು ತಿನ್ಬೋದು. ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಆಗಿರುತ್ತೆ. ಆ್ಯಂಡ್ ಇದು ಲಿಟ್ರಲಿ ಫಿಶ್ ಫ್ರೈ ಥರನೇ ಇರುತ್ತೆ. ನೀವು ಅನ್ನ ಸಾಂಬಾರು ಅಥವಾ ದಾಲು ಅಥವಾ ಅನ್ನ ರಸ ಏನಕ್ಕಾದರೂ ನಂಚ್ಕೊಂಡು ತಿನ್ಬೋದು. ಆ್ಯಂಡ್ ಈವನ್ ಚಪಾತಿಗೆ ಎಲ್ಲದಕ್ಕೂ ನಂಚ್ಕೊಂಡು ತಿನ್ಬೋದು. ಸಖತ್ತಾಗಿರುತ್ತೆ. ಸೊ ಈಗ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ 2 ಟೊಮೆಟೊ, ಈರುಳ್ಳಿನ ಎಲ್ಲ ಚೆನ್ನಾಗಿ ಕಟ್ ಮಾಡಿಕೊಂಡು ಮಿಕ್ಸಿಗೆ ಹಾಕೋಣಕ್ಕೋಸ್ಕರ ಎಲ್ಲನ ಕಟ್ ಮಾಡ್ಕೊತಾ ಇದ್ದೀವಿ. ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿಕೊಂಡು ಪಕ್ಕದಲ್ಲಿ ಇಟ್ಕೊತಾ ಇದ್ದೀವಿ. ಈಗ ಒಂದು ಪ್ಯಾನ್ ಅಥವಾ ಒಂದು ಚಿಕ್ಕ ಬಾಣಲಿನ ತೊಗೊಂಡು ಡ್ರೈ ರೋಸ್ಟ್ ಮಾಡ್ಕೊಳ್ಳೋಕ್ಕೆ 1 ಚಮಚದಷ್ಟು ಜೀರಿಗೆ ಹಾಕೋತಾ ಇದ್ದೀನಿ. ಹಾಗೆ ಒಂದು 5 ಮೆಣಸುಕಾಳನ್ನ ತೊಗೊಂಡು ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಹಾಗೆ ಇದರ ಜೊತೆ ಗಸಗಸೆ ಅಂತ ಒಂಚೂರು ಹಾಕೋತಾ ಇದ್ದೀನಿ. ಇದನ್ನು ಕೂಡ ಎಣ್ಣೆ ಹಾಕ್ದಲೆ ಅಂದರೆ ಆಯಿಲ್ ಹಾಕ್ದಲೆ ಡ್ರೈ ರೋಸ್ಟ್ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ತಗೋತಾ ಇದ್ದೀನಿ. ಈಗ ಒಂಚೂರು ಆಯಿಲ್ ಹಾಕಿ ಅವಾಗಲೇ ಕಟ್ ಮಾಡ್ಕೊಂಡಿದ್ದಂತಹ ಆನಿಯನ್ಸ್ ಅಂದರೆ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಸೊ ಈಗ ಫ್ರೈ ಮಾಡಿದಾಯಿತು. ಈಗ ಟೊಮೊಟೊ ಕೂಡ ಅದೇ ರೀತಿ ಹಾಕ್ಕೊಂಡು ಒಂಚೂರು ಆಯಿಲ್ ಹಾಕಿ ಅದನ್ನು ಕೂಡ ಫ್ರೈ ಮಾಡಿಕೊಂಡು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಆ್ಯಂಡ್ ನಿಮಗೆಲ್ಲ ಹೌದು ಈ ಪತ್ಲಿ ನಿಂಗೊಂದು ವಿಷಯ ಗೊತ್ತಾ? ನಿನಗೆ ನೆನಪಿದ್ಯಾ? ನಾವು ಚಿಕ್ಕ ವಯಸ್ಸಲ್ಲಿ ಟೊಮೊಟೊನ ತಗೊಂಡು ಫುಲ್ ಟೊಮೊಟೊ ತೊಗೊಂಡು ಅದನ್ನು 4 ಪೀಸ್ ಕಟ್ ಮಾಡಿ ಅದ್ರ ಸೆಂಟ್ರಲ್ಲಿ ಸಕ್ಕರೆ ಹಾಕ್ಕೊಂಡು ಹಾಗೆಯೇ ತಿಂತಾಯಿದ್ವಿ. ಎಷ್ಟು ಸಖತ್ತಿರ್ತಿತ್ತಲ್ಲ. ಕಣೆ ಮೋಟಿ, ಸಕ್ಕತ್ತಾಗಿರ್ತಿದ್ದು. ಇನ್ನೊಂದು ಗೊತ್ತಾ ನಿಮಗೆ? ಹುಣ್ಸೆಹಣ್ಣು ಲಾಲಿಪಾಪ್ ಮಾಡ್ಕೊಂಡು ತಿಂತಾ ಇದ್ರಿ ಅಲ್ಲ, ಎಷ್ಟು ಸಕ್ಕತ್ತಾಗಿತ್ತು ಅಲ್ಲ. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಸಖತ್ ಖುಷಿ ಆಗುತ್ತಲ್ವಾ? ಹೌದು, ನೆಕ್ಸ್ಟ್ ಲೆವೆಲ್ ಮೆಮೊರೀಸು ಚಿಕ್ಕ ವಯಸ್ಸಲ್ಲೆಲ್ಲ. ಆ್ಯಂಡ್ ಇದರ ಜೊತೆಗೆ ನಾನು ಒಣಕೊಬ್ಬರಿನ ತೊಗೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ನೀವು ಹಸಿ ಕಾಯಿನ ಕೂಡ ತೊಗೋಬೋದು. ಅಂದರೆ ಕಾಯಿನ ತೊಗೊಂಡು ಅದನ್ನು ಕೂಡ ತುರುಗ್ಬಿಟ್ಟು ಅದನ್ನು ಫ್ರೈ ಮಾಡಿಕೊಂಡು ಮಿಕ್ಸಿಗೆ ಹಾಕ್ಕೋಬೋದು. ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಮಿಕ್ಸಿ ಜಾರ್ಗೆ. ಸೊ ಈಗ ಮಸಾಲ ರುಬ್ಕೊಳ್ಳೋದಕ್ಕೋಸ್ಕರ ಮಸಾಲ ಪೌಡರ್ಸ್ನ ಸ್ವಲ್ಪ ಹಾಕೋತಾ ಇದ್ದೀನಿ. ಅಂದರೆ ಒಂದು ಧನಿಯಾ ಪುಡಿ 1 ಚಮಚ, ಹಾಗೆ ಖಾರದ ಪುಡಿ 1 ಚಮಚ, ಹಾಗೆ ಗರಂ ಮಸಾಲ ಮತ್ತು ಸಾಂಬಾರ್ ಪೌಡರ್ 1 ಚಮಚನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸಿಗೆ ಹಾಕೋತಾ ಇದ್ದೀನಿ. ಸೊ ಇವಾಗ ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 4 ಸ್ಪೂನಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ. ಎಣ್ಣೆನ ಹಾಕ್ಕೊಡಿ. ಹೀಗೆ ಇದಕ್ಕೆ ಸಾಸಿವೆ ಮತ್ತು ಕರಿಬೇವನ್ನ ಹಾಕಿ ಆವಾಗಲೇ ಮಿಕ್ಸಿಗೆ ಹಾಕ್ಕೊಂಡಿದ್ದಂತಹ ಮಿಶ್ರಣನ ತೊಗೊಂಡು ಅದಕ್ಕೆ ಹಾಕಿ 1 ಬೌಲಷ್ಟು ನೀರನ್ನ ಹಾಕಿ ಚೆನ್ನಾಗಿ ಕುದಿಸಿ. ಈಗ ಚಿಕ್ಕದಾಗೆ ಒಂದು ನಿಂಬೆಹಣ್ಣಿನ ಗಾತ್ರ ಅಷ್ಟು ಹುಣಸೆ ಹಣ್ಣನ್ನು ತೊಗೊಂಡು ಒಂದು ಚಿಕ್ಕ ಬೌಲ್ಗೆ ಒಂಚೂರು ವಾಟರ್ ಹಾಕಿ ಅದನ್ನು ನೆನೆಸಿಡ್ತಾ ಇದ್ದೀನಿ. ಈಗ ಈ ಟೇಸ್ಟ್ ಡಬಲ್ ಆಗೋಕ್ಕೆ ನಾನೊಂದು ಎಕ್ಸ್ಟ್ರಾಡಿನರಿ ಐಟಮ್ನ ಹಾಕ್ತಾ ಇದ್ದೀನಿ. ಅದು ಇಂಗು. ಇದನ್ನು ಸ್ವಲ್ಪ ಹಾಕಬೇಕು, ಜಾಸ್ತಿ ಹಾಕಬಾರ್ದು. ಆ್ಯಂಡ್ ಇದಾದಮೇಲೆ 2 ಚಮಚದಷ್ಟು ಸಾಲ್ಟ್ ಅಂದರೆ ಉಪ್ಪನ್ನು ಹಾಕಿ ಆ್ಯಂಡ್ ಆಲ್ಸೋ ಸ್ವೀಟ್ನೆಸ್ ಜಾಸ್ತಿ ಆಗೋಕ್ಕೆ ಆ್ಯಂಡ್ ಜಾಸ್ತಿ ಮಸಾಲ ಎಲ್ಲ ಹಾಕ್ಬಿಟ್ಟಿದ್ದೀವಿ. ಸೊ ಅದು ಇನ್ನೂ ಬ್ಯಾಲೆನ್ಸ್ ಆಗೋಕ್ಕೆ ನಾನು 1 ಚಮಚದಷ್ಟು ಬೆಲ್ಲನ ತೊಗೊಂಡು ಪುಡಿ ಮಾಡಿ ಹಾಕ್ತಾ ಇದ್ದೀನಿ. ಆ್ಯಂಡ್ ನೆನೆಸಿಟ್ಟಿದ್ದಂತಹ ಹುಣಸೆ ಹಣ್ಣು ರಸನ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಇದನ್ನು ಕುದಿಸ್ಕೊಂಡು ಆ ಮಸಾಲ ವಾಸನೆ ಎಲ್ಲ ಹೋಗೋ ಗಂಟ ಆಮೇಲೆ ಆವಾಗೆ ಫ್ರೈ ಮಾಡ್ಕೊಂಡಿದ್ದಂಥ ಬದನೆಕಾಯಿನ ಒಂದೊಂದಾಗಿ ನಿಧಾನಕ್ಕೆ ಅದರ ಒಳಗಡೆ ಹಾಕ್ತಾ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿ ಚೆನ್ನಾಗಿ ಕುದಿಸ್ಕೊಂಡು ಆಫ್ ಮಾಡಿದ್ರೆ ಹಾಗೆ ಹೋಯ್ತು ನೋಡಿ ಎಣ್ಣೆ ಬದನೆಕಾಯಿ ಸಾಂಬಾರ್. ಈಗ ನಾವು ಎಣ್ಣೆ ಬದನೆಕಾಯಿಗೆ ಪರೋಟ, ಚಪಾತಿ, ದೋಸೆ, ಇಡ್ಲಿ ಯಾವುದ್ರಲ್ಲಾದರೂ ಕಾಂಬಿನೇಷನ್ ಆಗಿ ತಿನ್ಬೋದು. ಸಖತ್ತಾಗಿರುತ್ತೆ. ನಾನಿಲ್ಲಿ 1-2 ಚಪಾತಿ ಮಾಡ್ಕೋತಾ ಇದ್ದೀನಿ. ಆ್ಯಂಡ್ ನಿಮಗೆಲ್ಲ ಒಂದು ವಿಚಾರ ಹೇಳಬೇಕು ಅಂದರೆ ನಮ್ಮ ಲೈಫಲ್ಲಿ ನಾವು
ಒಂದು 100% ಅಲ್ಲ ಒಂದು 90% ಒಳ್ಳೇದು ಮಾಡಿರ್ತೀವಿ ಅಥವಾ ಒಳ್ಳೆ ತಂದಲ್ಲಿ ಇರ್ತೀವಿ. ಎಲ್ಲೋ ಒಂದು ಕಡೆ ಗೊತ್ತಿಲ್ಲದಲ್ಲೇ ಯಾವುದೋ ಒಂದು ಕೆಟ್ಟ ಸಿಚುವೇಶನ್ಸ್ ಬಂದು ಒಂದು 10% ಎಲ್ಲೋ ತಪ್ಪು ಮಾಡಿರ್ತೀವಿ ಅಂತ ಅಂದರೆ, ಆದರೆ ನಮ್ಮನ್ನು ನೋಡೋ ಜನರು ನಮ್ಮನ್ನು ಜಡ್ಜ್ ಮಾಡೋದು ಆ ಬರೀ 10%ಇಂದ ಮಾತ್ರ. ಅಂದರೆ ನಾವು ಆ 100% ಪೂರ್ತಿ ಬರೀ ಆ 10% ತಪ್ಪು ಮಾಡಿರೋದನ್ನ ಎತ್ತಿ ನೋಡ್ತಾರೆ ಆ್ಯಂಡ್ ಅದೊಂದೇ ಅವ್ರಿಗೆ ಕಾಣಿಸುತ್ತೆ ಅವ್ರದ್ದು. ಆ 90% ಒಳ್ಳೆತನ, 90% ನಾವು ಒಳ್ಳೇದು ಮಾಡಿರೋದು ಯಾರಿಗೂ ಕೂಡ ಕಾಣಿಸಲ್ಲ. ಇದೇ ಜೀವನ ತಿಳ್ಕೊಳ್ಳಿ. ಆ್ಯಂಡ್ ಹಾಗೆ ಹೋಯ್ತು ಚಪಾತಿ ಮತ್ತು ಎಣ್ಣೆ ಬದನೆಕಾಯಿ ಸಖತ್ ಟೇಸ್ಟಿಯಾಗಿ ಬಂದಿದೆ. ನೀವೆಲ್ಲರೂ ಡೆಫಿನೆಟ್ಲಿ ಟ್ರೈ ಮಾಡಬೇಕು. ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್.